ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ಸೊ ಇವತ್ತೇನೆಂದರೆ, ನನ್ನ ಮುಂದೆ ಒಂದು ಕಾರ್ ಇದೆ, ಟಾಟಾ ಎಕ್ಸ್ಪ್ರೆಸ್ ಟಿ. ಸೊ ಇದರಿನ ರಿವ್ಯೂ ಇವತ್ತು ನೋಡೋಣ. ಸೊ ಏನೇನಿದೆ, ಸ್ಪೆಸಿಫಿಕೇಷನ್, ಏನು ಯೂನಿಕ್ನೆಸ್ ಇದೆ ಎಲ್ಲ ನೋಡೋಣ ಇವತ್ತು. ಬನ್ನಿ ನೋಡೋಣ. ಸೊ ಫಸ್ಟ್ ನೋಡ್ಬೋದು, ಇದು ಎಲೆಕ್ಟ್ರಿಕ್ ವೆಹಿಕಲ್ ಬೇಸ್ ವೇರಿಯಂಟ್. ಸೊ ನಿಮಗೆ ಆ ಲಾಯ್ಸ್ ಬರೋಲ್ಲ, ಸೊ ಜಸ್ಟ್ ಸ್ಟೀಲ್ ರಿಮ್ ಬರುತ್ತೆ. ಸೊ ಇಂಟೀರಿಯರ್ ಮತ್ತು ಮಿಕ್ಕಿದೆಲ್ಲ ಸ್ಪೆಸಿಫಿಕೇಷನ್ ಒಳಗಡೆ ತೋರಿಸ್ತೀನಿ. ಸೊ ನಿಮ್ಗೆ ನೋಡ್ಬೋದು, ಒಂದು ಟಯರ್, ಡೀಸೆಂಟ್ ಟಯರ್ ಇದೆ. ಸೊ ಅಪೋಲೋದು. ಮತ್ತು ನಿಮಗೆ ಇಲ್ಲಿ ಇದು ಬರುತ್ತೆ, ಎಲೆಕ್ಟ್ರಿಕ್ ಚಾರ್ಜಿಂಗ್ ಪೋರ್ಟ್. ಗೈಸ್ ಫಸ್ಟ್ ಬನ್ನಿ ಒಳಗಡೆ ಹೋಗಿ ನೋಡೋಣ, ಒಳಗಡೆ ಏನೇನಿದೆ, ಏನೇನು ಫೀಚರ್ಸ್ ಇದೆ, ಮತ್ತು ಇದ್ರ ಗೇರ್ ನಾಬ್ಸ್ ಎಲ್ಲ ಹೆಂಗಿರುತ್ತೆ, ಸಿನ್ಸ್ ಇಟ್ ಇಸ್ ಅನ್ ಆಟೋಮೆಟಿಕ್ ವೆಹಿಕಲ್. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ನೋಡೋಣ. ನೋಡ್ಬೋದು ಇದ್ರ ಕೀ ಹಿಂಗಿರುತ್ತೆ. ಸೊ ಸಿನ್ಸ್ ಇಟ್ ಈಸ್ ಎ ಬೇಸ್ ವೇರಿಯಂಟ್, ಇದಕ್ಕೆ ಸೆಂಟ್ರಲ್ ಲಾಕಿಂಗ್ ಇರಲ್ಲ. ಸೊ ನಾವು ಮ್ಯಾನ್ಯಲ್ ಆಗಿ ಕೀ ಅನ್ಲಾಕ್ ಮಾಡ್ಕೋಬೇಕು. ಹೇಳ್ತಾ ಒಳಗಡೆ ನೋಡೋಣ. ಬೇಸ್ ವೇರಿಯಂಟ್ ಅಂತ ಹೇಳಿದ್ನಲ್ಲ, ಸೊ ನೀವು ನೋಡ್ಬೋದು ಇಲ್ಲಿ ಟಾಟಾ ಲೋಗೋ. ಸೊ ನಿಮಗೆ ಇಲ್ಲೇನು ಫೀಚರ್ಸ್ ಬರಲ್ಲ. ಸೊ ಜಸ್ಟ್ ಇದೊಂದು ಪ್ಲೇಟ್ ಥರ ಟೈಪ್ ಕೊಟ್ಟಿರ್ತಾರೆ, ಸೊ ಫೈಬರಲ್ಲಿ. ಸೊ ಏನಾದರೂ ನಮಗೆ ಟಾಪ್ ಎಂಡ್ ಏನಾದ್ರು ತೊಗೊಳಂಗಿದ್ರೆ ನಮ್ಗೆ ಇಲ್ಲಿ ಕೀಸ್, ಬಟನ್ಸ್ ಇಲ್ಲೆಲ್ಲ ಬಂದಿರೋದು. ಸಿನ್ಸ್ ಇಟ್ ಈಸ್ ಎ ಬೇಸ್ ವೇರಿಯಂಟ್, ನಮಗೇನು ಬಂದಿಲ್ಲ. ನೆಕ್ಸ್ಟ್ ಮೂವಿಂಗ್ ಆನ್, ಇನ್ಫೋ ಸಿಸ್ಟಮ್ ಇದೊಂಥರ ಫೆದರ್ ಟಚ್ ಸಿಸ್ಟಮ್. ಸೊ ಬ್ಲೂಟೂತ್ ಎವ್ರಿಥಿಂಗ್ ಕನೆಕ್ಟ್ ಆಗುತ್ತೆ ನಿಮಗೆ. ಮೂವಿಂಗ್ ಆನ್, ನೀವು ನೋಡ್ಬೋದು AC. ಸೊ AC ಕಂಟ್ರೋಲ್ ನೋಡ್ತಿರ್ಬೋದು ನೀವು, ಸ್ಪೀಡೋಮೀಟರ್. ಸೊ ನಮ್ಗೆ ಯಾವ ಥರ ಸ್ಪೀಡೋಮೀಟರ್ ಇದೆ ನೋಡೋಣ ಬನ್ನಿ. ಸೊ ಆನ್ ಮಾಡಿದ ತಕ್ಷಣ ಫಸ್ಟ್ ಆಕ್ಸೆಸರೀಸ್ ಆನ್ ಅಂತ ಬರುತ್ತೆ. ಇನ್ನೊಂದ್ಸತಿ ಆನ್ ಮಾಡಿದ್ರೆ ವೆಲ್ಕಮ್. ಸೂಪರ್ ಅಲ್ಲ, ಇದೊಂಥರ ಚೆನ್ನಾಗಿದೆ. ಸೊ ಆ್ಯಸ್ ಯೂಶುವಲ್ ನಮಗೆ ಹೆಡ್ಲೈಟ್ ಈ ಕಡೆ ಮತ್ತು ವೈಪರ್ಸ್ ಈ ಕಡೆ. ಸೊ ಇನ್ಫೋ ಸಿಸ್ಟಮ್ ನೋಡಿದ್ರಿ. ಸೊ ನೆಕ್ಸ್ಟ್ AC ಆನ್ ಆಫ್. ಸೊ ಆನ್ ಮಾಡೋದು, ಮತ್ತು ಸ್ಪೀಡ್ ಇನ್ಕ್ರೀಸ್, ಮತ್ತು ಇದು ಕೋಲ್ಡು ಮತ್ತು ವಾರ್ಮ್ ಮಾಡ್ಕೊಳಕ್ಕೆ ಟೆಂಪ್ರೇಚರ್ ಸೆಟ್ ಮಾಡ್ಕೊಳೋದು. ಇದು ನೋಡ್ಬೋದು ಚಾರ್ಜಿಂಗ್ ಪ್ಲಗ್ ಮತ್ತು ಮೊಬೈಲ್ ಹೋಲ್ಡರ್. ಸೊ ಯಾಕಂದರೆ ಇವ್ರು ಬಂದ್ಬಿಟ್ಟು ಡ್ರೈವಿಂಗ್ ಫೀಲ್ಡಲ್ಲೇ ಇರೋದು. ಸೊ ನಾನು ಒಂದು ಡ್ರೈವರ್ ಹತ್ರ ತೊಗೊಂಡಿದ್ದು, ಕೇಳಿದೆ ಇದ್ರ ಬಗ್ಗೆ, ರಿವ್ಯೂ ಮಾಡಿದೆ, ಅವ್ರ ಹತ್ರ ಕೇಳಿದೆ ಹೆಂಗೆ ನಡೀತಿದೆ ಇದ್ರ ಬಗ್ಗೆ, ಓಕೆನಾ ನಿಮಗೆ ಅಂತ. ಸೊ ಅವ್ರು ಹೇಳೋದು, ನೀವು ಫ್ಯೂಯಲ್ ವೆಹಿಕಲ್ ತೊಗೊಂಡ್ರೆ ಆಲ್ಮೋಸ್ಟ್ ಆಲ್ ಕಂಪೇರ್ ಮಾಡಿದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಉಳಿಸ್ಬೋದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಅಂತ. ಏನಕ್ಕೆ ಅಂತ ಕೇಳಿದ್ರೆ ಅದ್ರ ಮೇಂಟೆನೆನ್ಸ್ ಜಾಸ್ತಿ, ಮತ್ತು ಫ್ಯೂಯಲ್ ಕಾಸ್ಟ್ ಮತ್ತು ಸರ್ವಿಸ್ ಕಾಸ್ಟ್ ಎಲ್ಲ ಜಾಸ್ತಿ. ಇದರಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲ ಕಟ್ ಡೌನ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಮೂವಿಂಗ್ ಆನ್, ನೀವು ನೋಡ್ಬೋದು ಸೀಟ್ ಚೇಂಜ್ ಮತ್ತು ಗೇರ್ ನಾಬ್ ನೋಡಿ ಕ್ರೇಜಿ ಆಗಿದೆ. ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಆ್ಯಂಡ್ ಸ್ಪೋರ್ಟ್. ಹಿಂಗೆ ತಿರುಗಿಸಿದ್ರೆ ನೀವು ನೋಡ್ಬೋದು ನ್ಯೂಟ್ರಲಲ್ಲಿದೆ. ಗೈಸ್ ರೆಡಿ ಅಂತ ಬಂದರೆ ಇಟ್ಸ್ ರೆಡಿ ಟು ಮೂವ್ ಅಂತ. ಸೊ ನೋಡಿ, ರಿವರ್ಸ್ಗೆ ಹಾಕಿದ್ರೆ R ಅಂತ ಬರುತ್ತೆ. ನೆಕ್ಸ್ಟ್ ನ್ಯೂಟ್ರಲ್, ಡ್ರೈವ್, ದೆನ್ ಸ್ಪೋರ್ಟ್. ಸೊ ಇಲ್ಲಿ ನೋಡ್ಬೋದು, ಸೊ ಹಿಂಗೆ ಚೇಂಜ್ ಮಾಡೋದು, ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಆ್ಯಂಡ್ ಸ್ಪೋರ್ಟ್. ಸೊ ನಾನು ನ್ಯೂಟ್ರಲ್ಗೆ ಹಾಕಿ ಹ್ಯಾಂಡ್ ಬ್ರೇಕ್ ಎತ್ತಿದ್ದೀನಿ. ಮತ್ತು ನೀವು ನೋಡ್ಬೇಕು ಹ್ಯಾಂಡ್ ಬ್ರೇಕ್ ಸೇಮ್, ಇಟ್ಸ್ ಅ ಮ್ಯಾನ್ಯುಯಲ್, ನೋ ಎಲೆಕ್ಟ್ರಾನಿಕ್. ನಿಮಗೆ ORVM ನೋಡಿದ್ರೆ ಸೊ ಆರಾಮಾಗಿ ಕಾಣುತ್ತೆ. ಬ್ಲೈಂಡ್ ಸ್ಪಾಟ್, ಎಸ್, ಎಲ್ಲ ಕಾರ್ ನಮ್ಗೆ ಗೊತ್ತಲ್ಲ ಹೆಂಗಿರುತ್ತೆ ಬ್ಲೈಂಡ್ ಸ್ಪಾಟ್ ಅಂತ, ಸೇಮ್. ಸೊ ಅದೊಂಚೂರು ಬ್ಲೈಂಡ್ ಸ್ಪಾಟ್ ಮಿರರ್ ಇಂಚೂರು ಎಕ್ಸ್ಟೆಂಡ್ ಮಾಡಿದರೆ ಇದೊಂದು ಲೆವೆಲ್, ನೆಕ್ಸ್ಟ್ ಲೆವೆಲಲ್ಲಿರೋದು. ಬಟ್ ಇದು ಏನು ಅಷ್ಟೊಂದು ಹೇಳ್ಕೊಳೋ ಅಷ್ಟೇನು ಕೆಟ್ಟದಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಮೇಲೆ ನೋಡ್ಬೋದು ನೀವು, ಸೊ ಲೈಟ್, ಸೊ ವೈಟ್ LED ಲೈಟ್ಸ್ ಕೊಟ್ಟಿದ್ದಾರೆ. ಮತ್ತು ನಿಮಗಿಲ್ಲಿ ಏರ್ ಬ್ಯಾಗ್, ಮತ್ತು ನಿಮ್ಗಿಲ್ಲಿ ಮಿರರ್ ಇಲ್ಲ. ಸೊ ಸೇಮ್ ವಿತ್ ಡ್ರೈವರ್ ಸೀಟ್. ನೆಕ್ಸ್ಟ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ನಿಮ್ಮ ಫೋನ್ಗೆ, ನಾಟ್ ಫಾರ್ ದ ವೆಹಿಕಲ್. ಸೊ ವೆಹಿಕಲ್ದೇ ಟೋಟ್ಲಿ ಡಿಫ್ರೆಂಟ್ ಇದೆ. ಸೊ ಇಲ್ಲಿ
USB ವೈರ್ ಹಾಕ್ಕೊಳಕ್ಕೆ ಇವ್ರು ಇಟ್ಕೊಂಡಿದ್ದಾರೆ ಆಲ್ರೆಡಿ. ಮತ್ತು ಮೂವಿಂಗ್ ಆನ್ ನೀವು ನೋಡ್ಬೋದು. ಸೊ ಜಸ್ಟ್ ಆಕ್ಸಿಲರೇಟರ್ ಮತ್ತು ನಿಮಗೆ ಬ್ರೇಕ್ ಅಷ್ಟೇ ಬರೋದು. ಸೊ ಕ್ಲಚ್ ಅಂತೂ ಇಲ್ಲವೇ ಇಲ್ಲ. ಪವರ್ ವಿಂಡೋಸ್, ಸೊ ಆಕ್ಸೆಸಬಲ್ 4 ವಿಂಡೋಸ್ಗೆ ಇಲ್ಲೇ ಡ್ರೈವರ್ ಹತ್ರ ಇರುತ್ತೆ. ಸೊ ಪ್ಯಾಸೆಂಜರ್ಸ್ಗೆ ಅವ್ರವ್ರ ಸೀಟ್ ಹತ್ರ ಅವ್ರವ್ರಿಗೆ ಇರುತ್ತೆ. ಮತ್ತು ಹ್ಯಾಂಡಲ್ ಬಾರ್ ನೋಡ್ಬೋದು ನೀವು, ಡೋರ್ ಹ್ಯಾಂಡಲ್ ಓಪನ್ ಮಾಡೋದು, ಡೋರ್ ಲಾಕ್ ಇಲ್ಲಿದೆ. ಮತ್ತು ಡೋರ್ ತೆಗಿಬೇಕಂದ್ರೆ ಇದು ಚೆನ್ನಾಗಿದೆ. ಮತ್ತು AC ವೆಂಟ್ಸ್ ಅದು ಚೆನ್ನಾಗಿದೆ. ಗೈಸ್ ಇಲ್ಲಿ ನೋಡಿ ಡ್ಯಾಶ್ ಬೋರ್ಡು ನೀವು ನೋಡ್ಬೋದು. ಇದಕ್ಕೆ ಬಟನ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಸೊ ಇಫ್ ಯು ಓಪನ್, ವಾವ್, ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ ಗೈಸ್. ಸೊ ಲಾಸ್ಟ್ ಟೈಮ್ ನಾನು ಬೇರೆ ಕಾರ್ಡ್ ಮಾಡಿದ್ನಲ್ಲ, ಅಲ್ಲಿ ನನ್ನ ಕೈಯೇ ಹೋಗ್ತಾ ಇರಲಿಲ್ಲ. ಇಲ್ಲಿ ನೋಡಿದ್ರೆ ಫುಲ್ ನಿಮಗೆ ಡ್ಯಾಶ್ ಬೋರ್ಡ್ ಸೈಜ್ ಮ್ಯಾಸಿವ್ ಆಗಿದೆ. ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇನ್ನೂ ಜಾಸ್ತಿ ಇರೋದ್ರಿಂದ ಸೊ ಅಡಿಷ್ನಲ್ ಐಟಮ್ಸ್ ಇಟ್ಕೋಬೋದು. ಸ್ಪೀಕರ್ಸ್ ನಿಮಗೆ ಆಲ್ಮೋಸ್ಟ್ 1 2 3 4 ಆಲ್ 4 ಟು ದ ಡೋರ್. ಬನ್ನಿ ಹಿಂದೆ ಹೆಂಗಿದೆ ಸ್ಪೇಸ್ ಅಂತ ನೋಡೋಣ. ಸೊ ನಾನು 6'2", ಅವಾಗಲೇ ಹೇಳ್ದಂಗೆ ನನ್ನ ಹೈಟು. ನಾನು ಡ್ರೈವರ್ ಸೀಟು ನೋಡ್ಬೋದು ಆಲ್ಮೋಸ್ಟ್ ಫುಲ್ ಬ್ಯಾಕ್ ಹಿಂದೆ ಹೇಳಿದ್ದೀನಿ. ಬಟ್ ಹಂಗೂ ನನಗೆ ಲೆಗ್ ರೂಮ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಮತ್ತು ಹೈಟೂ ಚೆನ್ನಾಗಿದೆ. ಸೊ ಸೀಟ್ಸ್ ಎಲ್ಲ ಕಂಫರ್ಟ್ ಆಗಿ ಇದೆ. ಇಟ್ಸ್ ರಿಯಲಿ ಕಂಫರ್ಟ್, ಚೆನ್ನಾಗಿದೆ. ಮತ್ತು ಇವ್ರ ಸೀಟ್ ಕವರ್ಸ್ ಎಲ್ಲ ಅಡಿಷ್ನಲ್ ಎಕ್ಸ್ಟ್ರಾ ಹಾಕ್ಸಿರೋದು. ಸೊ ದೆನ್ ನಿಮ್ಗೆ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಗ್ರ್ಯಾಬ್ ಹ್ಯಾಂಡಲ್ ನಿಮಗೆ ಸ್ಪೀಕರ್ ಕೆಳಗಡೆ ಒಂದಿದೆ, ಮೇಲ್ಗಡೆ ಒಂದಿದೆ. ಮೇಲ್ಗಡೆದು ಆಕ್ಸೆಸ್ ಇಲ್ಲ ಅನ್ಕೊಂತೀನಿ, ಜಸ್ಟ್ ಕೆಳಗಡೆದು ಮಾತ್ರ. ಸೊ ಅದು ಬಿಟ್ಟರೆ ನಿಮಗೆ ಬಾಟಲ್ ಹೋಲ್ಡರ್ 2 ಕಡೆನೂ ಇದೆ. ಸೊ ಸೇಮ್ ಈ ಕಡೆನೂ ಬಾಟಲ್ ಹೋಲ್ಡರ್ ಇದೆ, ಆ ಕಡೆನೂ ಬಾಟಲ್ ಹೋಲ್ಡರ್ ಇದೆ. ಸೊ ಅದು ಕಂಪೇರ್ ಮಾಡಿದ್ರೆ ಸೊ ಬನ್ನಿ. ಸೊ ಡಿಕ್ಕಿ ಸ್ಪೇಸ್ ನೋಡೋಣ. ನೆಕ್ಸ್ಟ್ ಮುಂದೆ ಏನೇನಿದೆ ಇದ್ರ ಫೀಚರ್ಸು ಅದನ್ನು ನೋಡೋಣ. ಬನ್ನಿ ಡಿಕ್ಕಿ ಸ್ಪೇಸ್ ಒಂದು ನೋಡಿದ್ರು, ವಾವ್, ಇಲ್ಲಿ ಆಲ್ಮೋಸ್ಟ್ ಅಲ್ಲು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸಿಕ್ಕಾಪಟ್ಟೆ ದೊಡ್ಡದು ಗೈಸ್. ಆರಾಮಾಗಿ ಲಗೇಜ್ ಇಟ್ಕೋಬೋದು. ಸೊ ಡ್ರೈವರ್ಸ್ ಯೂಶಲಿ ಗೊತ್ತಲ್ಲ ನಿಮಗೆ. ಸೊ ಎಷ್ಟೊಂದು ದಿವಸ ಆಗುತ್ತೆ ಮನೆಗೆ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಡೇ ಇನ್ ಆ್ಯಂಡ್ ಔಟ್ ಪಾಪ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಅವರು ಏನಾದರೂ ಥಿಂಗ್ಸು ಮತ್ತು ಅವ್ರ ಬಟ್ಟೆ ರಿಲೇಟೆಡ್ ಏನಾದರೂ ಇದ್ರೆ ಇದರಲ್ಲೇ ಇಟ್ಕೋಬೋದು. ಸೊ ಅಷ್ಟು ಮ್ಯಾಸಿವ್ ಆಗಿದೆ. ಸೊ ದಿಸ್ ಇಸ್ ಅಬೌಟ್ ಡಿಕ್ಕಿ. ನೋಡ್ಬೋದು ಎಕ್ಸ್ಪ್ರೆಸ್ ಟಿ ಗೈಸ್. ಇಲ್ಲಿ ನೋಡ್ಬೋದು ನೀವು, ಇದು ಬಂದು ಡಿಕ್ಕಿ ಓಪನ್ ಮಾಡೋದು, ಇದು ಬಂದು ಚಾರ್ಜಿಂಗ್ ಸಾಕೆಟ್ ಓಪನ್ ಮಾಡೋದು. ನಾನು ಅನ್ಲಾಕ್ ಮಾಡಿದ್ದೀನಿ. ಸೊ ಬನ್ನಿ ಅಲ್ಲಿ ನೋಡೋಣ ಹೆಂಗಿದೆ ಅಂತ. ಸೊ ಗೈಸ್ ನೋಡ್ಬೋದು ನೀವು. ಸೊ ಇದು ಬಂದ್ಬಿಟ್ಟು ಇದು ಚಾರ್ಜಿಂಗ್ ಸಾಕೆಟ್. ಸೊ ವೆಹಿಕಲ್ ಚಾರ್ಜ್ ಆಗೋಕ್ಕೆ. ಸೊ ಗೈಸ್ ನಾನು ಹೇಳ್ದಂಗೆ, ಸೊ ಇದು ಬ್ಯಾಟ್ರಿ ಬಂದು 220 ವ್ಯಾಟ್ಸಲ್ಲಿ ಚಾರ್ಜ್ ಆಗುತ್ತೆ, ಸ್ಲೋ ಚಾರ್ಜು. ಸೊ ಫುಲ್ ಆಗೋಕ್ಕೆ 0 to 100 ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 11 hours ಚಾರ್ಜ್ ಬೇಕು. ಸೊ ಫಾಸ್ಟ್ ಚಾರ್ಜ್ ಬೇಸ್ಡ್ ಆನ್ ದ ವ್ಯಾಟ್ಸ್ ನೀವು ಎಲ್ಲೆಲ್ಲಿ ಹಾಕ್ಕೊತೀರೋ ಹಂಗೆ. ಸೊ ಬೆಸ್ಕಾಮಲ್ಲೂ ಹಾಕ್ಬೋದು ನಿಮ್ಗೆ ಹಿಂಗೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಪರ್ 1 ಚಾರ್ಜಿಗೆ ಬಂದ್ಬಿಟ್ಟು 1 ರೂಪಿನೋ 2 ರೂಪಿ ಬೀಳುತ್ತೆ. ಸೊ ಆಲ್ಮೋಸ್ಟ್ ಲೈಕ್ 300 rupees ಎಷ್ಟೋ ಬೀಳುತ್ತೆ ಫುಲ್ ಚಾರ್ಜ್ ಮಾಡೋಕ್ಕೆ. ಸೊ ದಟ್ಸ್ ಅಬೌಟ್ ನಿಮಗೆ ಚಾರ್ಜಿಂಗ್ ಸ್ಲಾಟ್. ಸೊ ಬನ್ನಿ ಇವಾಗ ಮುಂದೆ ಪ್ಲಾನೆಟಲ್ಲಿ ಏನೇನಿದೆ, ಹೆಂಗೆ ಪ್ಲೇಸ್ ಆಗಿದೆ ನೋಡೋಣ. ಗೈಸ್ ನೋಡ್ಬೋದು ನಿಮಗೆ ಇಲ್ಲಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ಈ ಬ್ಯಾಟ್ರಿ ಬೇರೆ, ಸೊ ಇದ್ರ ಬ್ಯಾಟ್ರಿನೇ ಬೇರೆ. ಇದು ಮೋಟರ್ ಒಂದು ವೆಹಿಕಲ್ ಮೂವ್ಮೆಂಟ್ಗೆ. ಸೊ ಬ್ಯಾಟ್ರಿ ಬಂದ್ಬಿಟ್ಟು ಕೆಳಗಡೆ ಇರುತ್ತೆ, ಗಾಡಿ ಕೆಳಗಡೆ, ಅದು ಫುಲ್ ಕಾಣಿಸಲ್ಲ. ಸೊ ಈ ಬ್ಯಾಟ್ರಿ ಏನಕ್ಕೆ ಅಂದರೆ, ಸೊ ನಿಮಗೆ ಇನಿಷಿಯಲಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಮತ್ತು ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಸೊ ಮತ್ತು ಇಲ್ಲಿ ಕೂಲೆಂಟ್ ಆಯಿಲು ಮತ್ತು ನಿಮಗೆ ಇಲ್ಲಿ ಬ್ರೇಕ್ ಆಯಿಲ್ ಎಲ್ಲ, ಸೊ ಅದು ಮಾತ್ರ ಇದೆ. ಸೊ ಅದು ಬಿಟ್ಟರೆ ನಿಮಗೆ ಇಂಜಿನ್ ಮ್ಯಾಸಿವ್ ಆಗಿ ಇದು ಸ್ಟಾರ್ಟ್ ಆಗೋದು ಗಿಜ ಅಂತ ಡ್ಯಾನ್ಸ್ ಆಡೋದು ಅವೆಲ್ಲ ಎಂಥದ್ದು ಇರಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ನಾಯ್ಸ್ ಪ್ರೂಫ್. ನೀವು ಅವಾಗಲೇ ನೋಡಿದ್ರೆ ಸೊ ಸೌಂಡೇ ಬರೋಲ್ಲ, ಸ್ಟಾರ್ಟ್ ಆದರೂ ಸೌಂಡ್ ಬರೋಲ್ಲ, ಎಂಥದ್ದು ಇಲ್ಲ. ಸೊ ಇಟ್ಸ್ ಜಸ್ಟ್ ಸ್ಟೇಬಲ್. ಸೊ ಹ್ಯಾಸ್ ಇಟ್ ಈಸ್. ಸೊ ಇದು ಬಂದ್ಬಿಟ್ಟು ನಮ್ಮ ಇಂಜಿನ್ ಸೆಕ್ಷನ್. ಸೊ ಗೈಸ್ ಇದು ಬಂದ್ಬಿಟ್ಟು ಹ್ಯಾಲೋಜನ್ ಲೈಟ್ ನೀವು ನೋಡ್ಬೋದು. ಸೊ ಇದೇನು LED ಲೈಟಲ್ಲಿ ಬರೋಲ್ಲ, ಹ್ಯಾಲೋಜನ್ ಲೈಟ್. ಮತ್ತು ನಿಮಗೆ ಫಾಗ್ ಲೈಟ್ ಬರೋಲ್ಲ, ಸಿನ್ಸ್ ಇಟ್ಸ್ ಎ ಬೇಸ್ ವೇರಿಯಂಟ್.
ಮತ್ತು ಇದು ಬಂದ್ಬಿಟ್ಟು ಸ್ಪೀಡ್ ಲಿಮಿಟ್ 80 ಕಿಲೋಮೀಟರ್ಗೆ ಲಾಕ್ ಆಗಿದೆ. ಏನಕ್ಕಂದರೆ ನೀವು ಗೊತ್ತಿರ್ಬೋದು, ಸೊ ಡ್ರೈವರ್ಸ್ ಎಲ್ಲ ಯೂಶಲಿ ಫಾಸ್ಟ್ ಓಡಿಸ್ತಾರೆ ಅಂದ್ಬಿಟ್ಟು ಸೇಫ್ಟಿ ಪರ್ಪಸ್ ಕಂಪನಿ ಕಡೆಯಿಂದನೇ ಲಾಕ್ ಮಾಡ್ತಾರೆ. ಏನಕ್ಕಂದರೆ 80 ಮೇಲೆ ಓವರ್ ಸ್ಪೀಡ್ ಆದರೆ ಅವ್ರು ಎಷ್ಟೇ ತುಳಿದ್ರೂ ಫಾಸ್ಟಿಗೆ ಹೋಗಲ್ಲ. ಸೊ ದಟ್ಸ್ ಅಬೌಟ್ ಕಾರ್. ಸೊ ನೆಕ್ಸ್ಟ್ ಬನ್ನಿ ಇವಾಗ ಒಂದು ರೌಂಡ್ ಹಾಕ್ಕೊಂಬರೋಣ. ಅದಾದಮೇಲೆ ಸೊ ಇದ್ರ ಬಗ್ಗೆ ನಿಮ್ಗೆ ಫುಲ್ಲಾಗಿ ಹೇಳ್ತೀನಿ. ಬನ್ನಿ ಗೈಸ್ ನೋಡ್ಬೋದು ನೀವು, ನಾನೊಂದು ರೌಂಡ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಸಖತ್ತಾಗಿದೆ. ಸೊ ಫೆದರ್ ಟಚ್ ಥರ ಇದೆ ಸ್ಟೇರಿಂಗ್. ಸುಮ್ಮನೆ ಒಂದು ಫಿಂಗರಲ್ಲಿ ತಿರುಗಿಸಿದ್ರೆ ಜಾಯ್ಸ್ಟಿಕ್ ಎಲ್ಲ ಹೆಂಗೆ ಬರುತ್ತೆ ನೀವು ಆಟ ಸಾಮಾನು ಆಡ್ತಿರಲ್ಲ, ಸೊ ಆ ಥರ ಸಿಂಪಲ್ ಆಗಿದೆ, ಸಖತ್ತಾಗಿದೆ. ಮತ್ತು ನಿಮ್ಗೆ ಆ ಸೌಂಡೇ ಬರಲ್ಲ ಆ್ಯಕ್ಚುಲಿ. ನಾನು AC ಚೂರು ಜಾಸ್ತಿ ಇಟ್ಕೊಂಡೆ. ಸೊ ಗಾಡಿ ಆನಲ್ಲಿ ಇದೆಯಾ ಆಫಲ್ಲಿ ಇದೆಯಾ ಏನು ಸೀರಿಯಸ್ಲಿ ಗೊತ್ತೇ ಆಗಲ್ಲ ನಿಮಗೆ. ಸಖತ್ತಾಗಿದೆ, ಒಂಥರ ಕ್ಲಾಸಿ. ಸೊ ಟ್ರಾಫಿಕಲ್ಲಿ ನಮ್ಗೆ ಗೊತ್ತಲ್ವಾ, ಕ್ಲಚ್ಚು, ಬ್ರೇಕು, ಗೇರು ಅವೆಲ್ಲ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಬ್ರೇಕ್, ಎಕ್ಸ್ಲೇಟರ್ ಅಷ್ಟೇ. ಇದು ಆಟೋ ಗೇರ್ ವೆಹಿಕಲ್. ಸೊ ಅವಾಗಲೇ ಹೇಳ್ದಂಗೆ ನಿಮಗೆ ಇದರಲ್ಲಿ ಮೋಡ್ಸ್, ಡಿಫ್ರೆಂಟ್ ಮೋಡ್ಸ್ ಇದೆ. ನಾನು ನಾರ್ಮಲ್ ಮೋಡಲ್ಲೇ ಇಟ್ಕೊಂಡಿದ್ದೀನಿ. ಎಕೋ ಅಲ್ಲೇ ಒಂದು ರೌಂಡ್ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ವಾವ್ ಗೈಸ್, ಫ್ಲೈಟ್ ಒಳಗಡೆ ಕುತ್ಕೊಂಡ್ರೆ ಹೆಂಗ್ ಬರುತ್ತೆ ಸೌಂಡ್ ಹಂಗೆ ಬರ್ತೈತೆ. ಏನು ಸೌಂಡೇ ಇಲ್ಲ, ಆಚೆ ಕಡೆ ಸೌಂಡು ಇಲ್ಲ, ಒಳಗಡೆ ಗಾಡಿ ಸ್ಟಾರ್ಟ್ ಆಗಿರೋ ಸೌಂಡು ಇಲ್ಲ. ಅಲ್ಟಿಮೇಟ್ ಆಗಿದೆ. ಸೊ ಡ್ರೈವರ್ಸ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ಎಸ್ಪೆಷಲಿ ಕ್ಯಾಬ್ ಡ್ರೈವರ್ಸು. ಸೊ ಇವಾಗ ನೋಡ್ಬೋದು ನಮ್ಮ ಡೀಸೆಲ್, ಪೆಟ್ರೋಲ್ ಆಲ್ಮೋಸ್ಟ್ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಚೀಪ್. ಆಲ್ಮೋಸ್ಟ್ 6,000 ರುಪೀಸ್ ಬೀಳುತ್ತೆ 1 ಮಂತ್ಗೆ ಚಾರ್ಜು. ಮತ್ತು 2,000 ರುಪೀಸ್ 3,000 ರುಪೀಸ್ ಮೇಂಟೆನೆನ್ಸ್. ಸೊ ಅದಂದರೆ ಪರ್ ಡೇನೇ ನಿಮ್ಗೆ ಆಲ್ಮೋಸ್ಟ್ ಎಷ್ಟು ಹಾಕ್ಸ್ತೀರಾ? ಒಂದು ಫುಲ್ ಟ್ಯಾಂಕ್ ಅಂದ್ಕೊಳ್ಳಿ. ಒಂದು ಫುಲ್ ಟ್ಯಾಂಕ್ ಹಾಕಿದ್ರೆ ನೀವು 2 ದಿವಸ ಓಡಿಸಿದ್ರು ಆಲ್ಮೋಸ್ಟ್ ಆಲ್ ನಿಮಗೆ ಒಂದು 20,000-30,000 ನೀವು ಡೀಸೆಲ್ ಹಾಕ್ಸ್ಕೊತೀರಾ, ಡೀಸೆಲ್ ಆರ್ ಪೆಟ್ರೋಲ್ ವಾಟೆವರ್. ಬಟ್ ಇದು ನಿಮ್ಗೆ ಆಲ್ಮೋಸ್ಟ್ 6,000-7,000, ಮ್ಯಾಕ್ಸಿಮಮ್ ಅಂದರೆ 8,000 ಅಷ್ಟೇ. ಸೊ ಮತ್ತು ಪವರ್ ಬಗ್ಗೆ ಮಾತಾಡಿದ್ರೆ ಪವರ್ ಸೂಪರ್ 80 ಸ್ಪೀಡ್ ಲಾಕ್ ಮಾಡಿದ್ದಾರೆ. ಯಾಕಂದರೆ ಗೊತ್ತಲ್ಲ ಕ್ಯಾಬ್, ಸೊ ಸೇಫ್ಟಿ ಪ್ರಯಾರಿಟಿ ಅಂದ್ಬಿಟ್ಟು ಕಂಪನಿ ಕಡೆಯಿಂದನೇ ಲಾಕ್ ಮಾಡಿಕೊಡ್ತಾರೆ. ನಾನು ಆಲ್ಮೋಸ್ಟ್ 6.2 ಇದ್ದೀನಿ ಹೈಟು, ನೀವು ನೋಡ್ಬೋದು. ಇನ್ನು ಕ್ಯಾಪ್ ಇದೆ. ನಾನು ಉದ್ದ, ಬಟ್ ನಾನು ಉದ್ದ ಇರೋದಕ್ಕೂ ಮತ್ತು ಇಲ್ಲಿ ಕುತ್ಕೊಂಡು ಓಡಿಸೋದಕ್ಕೂ ಕಂಫರ್ಟ್ ಇದೆ. ಸೊ ಓನ್ಲಿ ಶಾರ್ಟ್ ರೈಡರ್ಸೇ ಅಂತಲ್ಲ, ಸಾರಿ ಶಾರ್ಟ್ ಡ್ರೈವರ್ಸ್. ನಾನು ಯೂಶಲಿ ಮೋಟೋ ವ್ಲಾಗ್ ಮಾಡಿ ಕಾರ್ ರೈಡರ್ಸ್ ಅಂತಲೇ ಬರುತ್ತೆ. ಐ ಆಮ್ ರಿಯಲಿ ಸಾರಿ, ಇಟ್ಸ್ ಡ್ರೈವರ್ಸ್. ಸೊ ಟಾಲ್ ಪರ್ಸನ್ಸು ಆರಾಮಾಗಿ ಡ್ರೈವ್ ಮಾಡ್ಬೋದು. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಇವಾಗ ನಮಗೆ ಗೊತ್ತು ಲೋನ್ ಫೆಸಿಲಿಟೀಸ್ ಎಲ್ಲ ಈಸಿ ಆಗಿಬಿಟ್ಟಿದೆ, ಆಕ್ಸೆಸಬಲ್ಲು. ಸೊ ಆರಾಮಾಗಿ ಲೋನ್ ಎಲ್ಲ ಸಿಗುತ್ತೆ. ಸೊ ಜಸ್ಟ್ ರೀಚ್ ಔಟ್ ಟು ಯುವರ್ ನಿಯರೆಸ್ಟ್ ಬ್ರಾಂಚ್, ಇಲ್ಲ ಅಂದರೆ ವೆಂಡರ್ಸ್. ಸೊ ಕೊಟೇಶನ್ ಎಲ್ಲ ಕೊಡ್ತಾರೆ. ಸೊ ದೇ ವಿಲ್ ಹೆಲ್ಪ್ ಯು ಔಟ್. ಸೊ ನಿಮ್ಮ ಬೇಸ್ ಬೇಕಾ, ಮಿಡ್ ವೇರಿಯಂಟ್, ಟಾಪ್ ವೇರಿಯಂಟ್, 3. ಸೊ ನಿಮ್ಮ ಸ್ಪೆಸಿಫಿಕೇಶನ್ಸ್ ಪ್ರಕಾರ ಅದು ಹೋಗುತ್ತೆ. ಬಟ್ ಪ್ರೈಸ್ ಎಕ್ಸಾಕ್ಟ್ ಫಿಗರ್ಸ್ ನಾನು ಅಮೌಂಟ್ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಈಚ್ ಡೀಲರ್ಸ್ ಹ್ಯಾಸ್ ಗಾಟ್ ಡಿಫ್ರೆಂಟ್ ಪ್ರೈಸ್ ಕೊಟೇಶನ್. ಬಟ್ ಆಲ್ಮೋಸ್ಟ್ 5,000-6,000 ಹೆಚ್ಚು ಕಡಿಮೆ ಇರ್ಬೋದು. ಸೊ ಏನಕ್ಕಂದರೆ ಇನ್ಶೂರೆನ್ಸ್ ಪಾರ್ಟಿ ಡಿಫರ್ಸ್ ಆ್ಯಂಡ್ ರೆಸ್ಟ್ ಅವ್ರ ಪ್ರೊಸೀಜರ್ಸ್ ಎಲ್ಲ ಡಿಫರ್ ಆಗುತ್ತೆ. ಬಟ್ ದಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಬಟ್ ಹೇಳಬೇಕು ಅಂದರೆ ಗಾಡಿ ಪವರ್ ಕ್ಲಾಸಿ. ನನಗೆ ಕೇಳಿದ್ರೆ ಸೀರಿಯಸ್ಲಿ
ಉಳಿಸಬೇಕಂದ್ರೆ ಸೊ ಆಲ್ಮೋಸ್ಟ್ ಆಲ್ ಪೆಟ್ರೋಲ್ ಡೀಸೆಲ್ ಅದರಲ್ಲಿ ನಾನು ಡ್ರೈವ್ ಮಾಡಬೇಕು. ಈ ಸಿಟಿ ಲಿಮಿಟ್ಸು ಮತ್ತು ಕ್ಲಚ್ಚು ಗೇರ್ ಅವೆಲ್ಲ ಹಾಕ್ಕೊಂಡು ನಮಗೆ ಮೈಲೇಜು ಅಷ್ಟೊಂದು ಸಿಕ್ಕಾಪಟ್ಟೆ ಕೊಡಲ್ಲ. ಸೊ ಅದರಲ್ಲಿ ಹಂಗೆ ಮಾಡಿಸ್ಕೊಂಡು ಫ್ಯೂಯಲ್ ಹಾಕ್ಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ ನಮ್ಗೆ ಬರೋ ಅದು ಇನ್ಕಮ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ಯು ವಿಲ್ ಬಿ ನಾಟ್ ಅರ್ನಿಂಗ್ ಮಚ್ ಕಂಪೇರ್ಡ್ ಟು ಎಲೆಕ್ಟ್ರಿಕ್ ವೆಹಿಕಲ್. ಸೊ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್, ಸೊ ಯು ಹ್ಯಾವ್ ಟು ಲುಕ್ ಔಟ್ ಫಾರ್ ದ ಚಾರ್ಜ್. ಸೊ ಒಂದು ಚಾರ್ಜ್ಗೆ 120 ಕಿಲೋಮೀಟರ್ ಬರುತ್ತೆ. ಸೊ ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ಇಲ್ಲಾಂದರೆ ಬೆಸ್ಕಾಮ್ ಅವರು ಇವಾಗ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅವ್ರ ಹತ್ರ ಹೋದರೆ ಒಂದು ಫಾಸ್ಟ್ ಚಾರ್ಜಿಂಗ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಚಾರ್ಜ್ ಮಾಡ್ಕೋಬೋದು. ಅಲ್ಲಿ ನೋಡಿದ್ರೆ ಪರ್ಸೆಂಟೇಜ್ 1%ಗೆ 1 or 2 rupees they might charge. So that's how it is. ಆ್ಯಕ್ಚುಲಿ ನಾನು ಸುಮ್ಮನೆ 2 ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ. ಬಟ್ 2 ಕೈ ಅವಶ್ಯಕತೆನೇ ಇಲ್ಲ, ಜಸ್ಟ್ 1 ಹ್ಯಾಂಡ್. ಸೊ ಇಲ್ಲಿ ಗೇರ್ ಕೈ ಇಲ್ಲ ಕೆಲಸ. ಸೊ ನಾನು ಯೂಶಲಿ ಮ್ಯಾನ್ಯುವಲ್ ಕಾರ್ ಓಡಿಸಿ ನನಗೆ ಹಿಂಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಆಪೋಸಿಟ್ ಕೈ ಇಟ್ಕೊಂಡಿದ್ದೀನಿ, ಸೊ ದಟ್ ಐ ಡೋಂಟ್ ಫರ್ಗೆಟ್. ಸೊ ಗೇರ್ ನಾಬ್ ಇದಕ್ಕೆ ಡಿಫ್ರೆಂಟ್ ಗೇರ್ ನಾಬ್ ಆಲ್ರೆಡಿ ಇರೋದು ಸಿನ್ಸ್ ಇಟ್ ಈಸ್ ಆಟೋ. ಓ ಹಾರ್ನ್ ಕಿಂಕ್ ದ ಸೇಮ್ ವರ್ಡ್ ಹಾರ್ನ್, ದೇರ್ ಇಸ್ ನೋ ಚೇಂಜ್. ಬಟ್ ಫ್ಯೂಚರ್ ವೆಹಿಕಲ್ ಎಸ್ ಇಟ್ಸ್ EV. ನನಗೇನಾದರೂ ಕೇಳಿದ್ರೆ ಬ್ರೋ ಹೆಂಗಿದೆ ವೆಹಿಕಲ್ ಏನಾದರೂ ಸಜೆಸ್ಟ್ ಮಾಡ್ತೀರಾ, ಇಲ್ಲ ಅಂದರೆ ತಗೋಬೋದಾ, ಚೆನ್ನಾಗಿದೆಯಾ ಓಡ್ಸಕ್ಕಂತೂ ಕ್ಲಾಸಿ, ಏನು ರಿಸ್ಕೇ ಇಲ್ಲ, ರಿಸ್ಕ್ ಫ್ರೀ ಆಲ್ಮೋಸ್ಟ್. ಈ ಸಿಟಿ ಲಿಮಿಟ್ಸಲ್ಲಿ ಆರಾಮಾಗಿ ಓಡಿಸ್ಬೋದು. ನಾನಂತೂ ಎಂಜಾಯ್ ಮಾಡ್ತಾಯಿದ್ದೀನಿ ಸೀರಿಯಸ್ಲಿ, ನಿಜವಾಗ್ಲೂ ನೀರು ಕುಡ್ದಂಗೆ ಐತಿದ್ದು. ಇಷ್ಟು ದಿನ ನಾನೇ ಹೋಗಿ ಗ್ಲಾಸಲ್ಲಿ ನೀರು ಎತ್ಕೊಂಬಂದು ಅದಕ್ಕೆ ನಿಂಬೆಹಣ್ಣು ಹಿಂಡು ಸಕ್ಕರೆ ಎಲ್ಲ ಹಾಕಿ ಜ್ಯೂಸ್ ಮಾಡಿಕೊಂಡು ಕುಡ್ದಂಗಿತ್ತು. ಸೊ ಇವಾಗ ಡೈರೆಕ್ಟಾಗಿ ನನ್ನ ಹತ್ರ ಆಲ್ರೆಡಿ ರೆಡಿಮೇಡ್ ಬಂದು ಇನ್ಸ್ಟೆಂಟಾಗಿ ಜಸ್ಟ್ ಬಾಯೊಳಗಡೆ ಇಟ್ಕೊತಾ ಇದ್ದೀನಿ ಅಂದ್ಕೊಳ್ಳಿ. ಆ ಥರ ಇದೆ ಫೀಲ್ ನನಗಂತೂ. ಸೊ ಟಾಟಾ is very good known for build quality. So build quality is also good. ಸೊ ನನಗೆ ಆ ಥರ ಏನು ನಾಯ್ಸಿ ಒಂಥರ ಪಾಯಿಂಟ್ ಇಲ್ಲಾಂದರೆ ಅವೆಲ್ಲ ನಟ್ಟು ಬೋಲ್ಟ್ ಸೌಂಡ್ ಟಕ 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 ಅಂತ ಬರೋದು, ಆ ಥರದ್ದು ಏನೂ ಬರ್ತಿಲ್ಲ. ಸೊ ಇಟ್ ಈಸ್ ಆಲ್ಮೋಸ್ಟ್ ಅ ಫ್ಲೈಟ್ ಫೀಲ್. ಸೇಮ್ ಫ್ಲೈಟಲ್ಲಿ ಕಡೆ ಕುತ್ಕೊಂಡ್ರೆ ಹೆಂಗೆ ಫೀಲ್ ಬರುತ್ತೋ ಸೊ ಅದೇ ಸೌಂಡು ಆಲ್ಮೋಸ್ಟ್ ಟೋನು ಸೇಮ್ ಹಂಗೆ ಇದೆ. ದೇರ್ ಇಸ್ ನೋ ಡಿಫ್ರೆನ್ಸ್. ದ ಡಿಫ್ರೆನ್ಸ್ ಇಸ್ ಓನ್ಲಿ ಒನ್, ಅದು ಫ್ಲೈಟು, ಇದು ಕಾರ್. ಇದು ರೋಡಲ್ಲಿ ಹೋಗುತ್ತೆ, ಅದು ಆಕಾಶದಲ್ಲಿ ಹೋಗುತ್ತೆ ಅಷ್ಟೇ. ಸೊ ಅದು ಬಿಟ್ಟರೆ ಏನು ಮಿಕ್ಕಿದೆಲ್ಲ AC ಪವರ್ ಎಲ್ಲ ಚೆನ್ನಾಗಿದೆ. AC ಎಲ್ಲ ಕೂಲಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಇನ್ನೊಂದು ಹೇಳಬೇಕು ಇದು ಬ್ಯಾಟ್ರಿ ಬಗ್ಗೆ. ಬ್ಯಾಟ್ರಿ ಬಂದ್ಬಿಟ್ಟು 1 lakh kilometers ಗ್ಯಾರಂಟಿ ಕೊಡ್ತಾರೆ, ಇಲ್ಲ ಅಂದರೆ 3 years, ಐದರ್ ಒನ್ ಆಫ್ ದಟ್. ಸೊ ನಾವು ಇವಾಗ ಸರ್ವಿಸ್ಗೆಲ್ಲ ಹೆಂಗೆ 1000 ಕಿಲೋಮೀಟರ್ 10,000 ಕಿಲೋಮೀಟರ್ಗೆ ಕೊಡ್ತಾರೆ. ಸೊ ಆ ಥರ 10,000 ಕಿಲೋಮೀಟರ್ ಕೊಡ್ದಿರ, ಸೊ ಆ ಥರ 10,000 ಕಿಲೋಮೀಟರ್ಗೆ ಹೆಂಗೆ ಸರ್ವಿಸು ಕೊಡ್ತಾರೆ, ಐದರ್ ಒನ್ ಆಫ್ ದಟ್, ಇಲ್ಲಾಂದರೆ ಇಷ್ಟು ಡೇಸ್ ಆದಮೇಲೆ ತೊಗೊಂಬನ್ನಿ. ಸೇಮ್ ಲಾಜಿಕ್ ಇದಕ್ಕೂ. 3 years ವ್ಯಾರಂಟಿ, ಇಲ್ಲ ಅಂದರೆ 1 lakh kilometer ಡ್ರೈವನ್. ಸೊ ವಾಪಸ್ ಹೋಗೋಣ, ಒಂದು ಯೂಟರ್ನ್ ಹಾಕ್ಕೊಂಡು ಮನೆಗೆ. ಆಲ್ಮೋಸ್ಟ್ 5 kilometer ಓಡಿಸ್ಬಿಟ್ಟಿದ್ದೀನಿ ಗೈಸ್, ಯಾವುದೋ ಗ್ಯಾನ್ದಲ್ಲಿ, ನನಗೆ ಗೊತ್ತಿಲ್ಲ. ಈಸಿಯಾಗಿದೆ, ಸಿಂಪಲ್ ಆಗಿದೆ. ನಾನು ಸೀರಿಯಸ್ಲಿ ನಾನು ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್ ಏನಾದರೂ ಕೊಟ್ಟಿದ್ರೆ ನಾನು ಇಷ್ಟು ದೂರ ಓಡಿಸ್ಕೊಂಡು ಹೋಗ್ಬರು ಅಂತಿದ್ದೆ. ಇದೊಂಥರ ಸಿಂಪಲ್ ಆಗಿರೋದು.
ಸಿಂಪಲ್ ಆಗಿರೋದ್ರಿಂದ ನಾನೊಂಥರ ಆರಾಮಾಗಿ ಓಡಿಸ್ಕೊಂಡು, ಸೊ ಇದೊಂಥರ ಸಿಂಪಲ್ ಆಗಿರೋದ್ರಿಂದ ನಾನು ಆರಾಮಾಗಿ ಓಡಿಸ್ಕೊಂಡ್ಬಂದೆ. ಜಸ್ಟ್ ಬಿಫೋರ್, ನೀವು ನಂಬ್ತಿರೋ ಬಿಡ್ತಿರೋ, ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಓಡಿಸಿದ್ದೀನಿ. ಆ 100 ಕಿಲೋಮೀಟರ್ಸ್ ಓಡಿಸಿದ ನಾನ್ ಸ್ಟಾಪು ಆ ಮಜಾನೇ ಬೇರೆ. ಈ ಸಿಟಿ ಒಳಗಡೆ ಅದೇ 100 ಕಿಲೋಮೀಟರ್ಸ್ ನಾನು ಇದರಲ್ಲಿ ಓಡಿಸಿದ್ದು 5 ಕಿಲೋಮೀಟರ್ಸ್ಗೆ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಮ್ಗೆ ಆಕ್ಟಿವ್ ಹೊಂಡ ಕೊಟ್ಬಿಟ್ಟು ಓಡಿಸಿದ್ರೆ ಹೆಂಗಿರುತ್ತೆ ಹೇಳಿ, ಗೇರ್ಲೆಸ್ ಗಾಡಿ ಹಂಗಿದೆ. ಇಟ್ಸ್ ಕೈಂಡ್ ಆಫ್ ಎನ್ ಜಾಯ್ಸ್ಟಿಕ್ ನೋಡಿ, ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ, ಸ್ಟೇರಿಂಗ್ ಎವ್ರಿಥಿಂಗ್. ಗೈಸ್ ನೋಡಿದ್ರಲ್ಲ, ಇದು ಅಬೌಟ್ ಎಕ್ಸ್ಪ್ರೆಸ್ ಟಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಲವ್ ಯು ಗೈಸ್, ಟೇಕ್ ಕೇರ್, ಬಾಯ್.